Jesus has made a covenant with us. ಯೇಸು ನಮ್ಮೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. And that covenant is through his blood. ಆ ಒಡಂಬಡಿಕೆ ಆತನ ರಕ್ತದ ಮೂಲಕ. Luke 22:20. ಲೂಕ 22:20. He has made a covenant with you and me, making you and me his children. ಆತನು ನಿನ್ನೊಂದಿಗೆ ನನ್ನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ಆತನ ಮಕ್ಕಳನ್ನಾಗಿ ನಮ್ಮನ್ನು ಮಾಡಿಕೊಂಡಿದ್ದಾನೆ. The covenant of the blood that he shed on the cross. ಶಿಲುಬೆಯಲ್ಲಿ ಸುರಿಸಿದ ಆತನ ರಕ್ತದೊಂದಿಗೆ ಒಡಂಬಡಿಕೆ. To buy you and me as his children. ನಿನ್ನನ್ನು ನನ್ನನ್ನು ಆತನ ಮಕ್ಕಳಾಗಿ ಮಾಡಿಕೊಳ್ಳುವುದಕ್ಕಾಗಿ. As he was shedding his blood on the cross. ಆತನು ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ he was praying, Father, forgive them, for they know not what they do. ತಂದೆಯೇ ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಿದ್ದಾರೋ ಅರಿಯರು ಎಂಬುದಾಗಿ ಹೇಳಿದನು. By the blood of Jesus Christ, our sins are forgiven. ಯೇಸುವಿನ ರಕ್ತದ ಮೂಲಕ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ. Our sins are cleansed. ನಮ್ಮ ಪಾಪಗಳು ತೊಳೆಯಲ್ಪಟ್ಟಿವೆ. Today, would you enter into that covenant with Jesus? ಈ ದಿವಸ ಆ ಯೇಸುವಿನ ಒಡಂಬಡಿಕೆಯೊಂದಿಗೆ ನೀವು ಪ್ರವೇಶಿಸಲು ಬಯಸ್ತೀರಾ? Tell him, Lord, I am making a covenant with you to become your child. ದೇವರ ಬಳಿ ಹೇಳ್ರಿ, ಯೇಸುವೇ ನಿನ್ನೊಂದಿಗೆ ನಿನ್ನ ಮಗುವಾಗುವುದಕ್ಕಾಗಿ ನಾನು ಒಡಂಬಡಿಕೆ ಮಾಡಿಕೊಳ್ತಾ ಇದ್ದೇನೆ. And his covenant will be implemented in our lives. ಆತನ ಒಡಂಬಡಿಕೆ ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುತ್ತದೆ. The covenant of blood. ರಕ್ತದ ಒಡಂಬಡಿಕೆ. We are purchased by the blood of Jesus. ಯೇಸು ತನ್ನ ಸ್ವಂತ ರಕ್ತವನ್ನು ನೀಡಿ ನಮ್ಮನ್ನು ಖರೀದಿಸಿದ್ದಾನೆ. When you receive him, ನೀವು ಆತನನ್ನು ಸ್ವೀಕರಿಸುವಾಗ the blood of Jesus will begin to run in you. ಯೇಸುವಿನ ರಕ್ತ ನಿಮ್ಮೊಳಗೆ ಚಲಿಸಲು ಆರಂಭಿಸುತ್ತದೆ. And your blood will be forgiven blood. ನಿಮ್ಮ ರಕ್ತವು ಕ್ಷಮಿಸಲ್ಪಟ್ಟ ರಕ್ತವಾಗುತ್ತದೆ. Cleansed blood. ಶುದ್ಧವಾದ ರಕ್ತ. Let not your heart be troubled. ನಿಮ್ಮ ಹೃದಯವು ಕಳವಳಕ್ಕೀಡಾಗದಿರಲಿ. Jesus has compassion to make you his child. ಯೇಸು ತನ್ನ ಮಗುವನ್ನಾಗಿ ನಿಮ್ಮನ್ನು ಮಾಡಿಕೊಳ್ಳುವುದಕ್ಕಾಗಿ ಕನಿಕರವುಳ್ಳವನಾಗಿದ್ದಾನೆ. And that covenant is a covenant of peace. ಆ ಒಡಂಬಡಿಕೆ ಸಮಾಧಾನದ ಒಡಂಬಡಿಕೆ. Peace with God. ದೇವರೊಂದಿಗೆ ಸಮಾಧಾನ. Peace with men. ಮನುಷ್ಯರೊಂದಿಗೆ ಸಮಾಧಾನ. Peace in your heart. ನಿಮ್ಮ ಹೃದಯದಲ್ಲಿ ಸಮಾಧಾನ. God is giving you that covenant of peace. ದೇವರು ನಿಮಗೆ ಆ ಸಮಾಧಾನದ ಒಡಂಬಡಿಕೆಯನ್ನು ಕೊಡ್ತಾ ಇದ್ದಾನೆ. Isaiah 54:10 says so. ಯೆಶಾಯ 54:10 ಹೇಳುತ್ತದೆ. And that covenant will be with you forever. ಆ ಒಡಂಬಡಿಕೆಯು ನಿಮ್ಮೊಂದಿಗೆ ನಿತ್ಯಕ್ಕೂ ಇರುತ್ತದೆ. Now look at me. ನನ್ನನ್ನು ನೋಡಿರಿ. I'm going to show you how this covenant of peace works in our lives. ನಾನು ನಿಮಗೆ ತೋರಿಸ್ತೇನೆ ಆ ಒಡಂಬಡಿಕೆಯು ಹೇಗೆ ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುತ್ತದೆ ಎಂಬುದಾಗಿ. Jesus said, my peace I give unto you. ಯೇಸು ಹೇಳಿದನು, ನನ್ನ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ. It's a covenant of peace God is making with you. ಆ ಸಮಾಧಾನದ ಒಡಂಬಡಿಕೆಯನ್ನು ದೇವರು ನಿಮ್ಮೊಂದಿಗೆ ಮಾಡಿಕೊಳ್ತಾ ಇದ್ದಾನೆ. Look at Jesus in Gethsemane. ಗೆತ್ಸೆಮನೆಯಲ್ಲಿ ಯೇಸುವನ್ನು ನೋಡ್ರಿ. His father has said that he has to go to the cross to shed his blood for everybody. ಆತನ ತಂದೆ ಆತನಿಗೆ ಹೇಳಿದನು, ಎಲ್ಲರಿಗಾಗಿ ರಕ್ತವನ್ನು ಸುರಿಸುವುದಕ್ಕಾಗಿ ನೀನು ಶಿಲುಬೆಯನ್ನು ಏರಬೇಕು. And Jesus as a man was filled with the fear of death. ಮರಣದ ಭಯದಿಂದ ಯೇಸು ತುಂಬಲ್ಪಟ್ಟವನಾಗಿದ್ದನು. At that time he went through that fear of death like you and me. ಆ ಸಮಯದಲ್ಲಿ ನಿಮಗೂ ನನಗಿದ್ದಂತ ಆ ಮರಣದ ಭಯದಲ್ಲಿ ಆತನು ಹಾದು ಹೋದನು. He was praying to God. ದೇವರ ಬಳಿ ಪ್ರಾರ್ಥಿಸುತ್ತಾ ಇದ್ದನು. Please take away this cup of death from me. ದೇವರೇ, ಮರಣದ ಪಾತ್ರೆಯನ್ನು ನನ್ನಿಂದ ತೊಲಗಿಸು. But ಆದರೆ God did not answer. ದೇವರು ಉತ್ತರವನ್ನು ಕೊಡಲಿಲ್ಲ. And his sweat came out as blood. ಆತನ ಬೆವರು ರಕ್ತದ ಹಾಗೆ ಸುರಿಯಿತು. He prayed with much sorrow. ಬಹಳ ದುಃಖದಿಂದ ಪ್ರಾರ್ಥಿಸಿದನು. Acquainted with grief. ಆಳವಾದ ದುಃಖದಿಂದ. He knows the suffering of the fear of death that you are going through. ನೀವು ಹಾದು ಹೋಗುತ್ತಿರುವ ಆ ಮರಣದ ಭಯ ಆತನಿಗೆ ಗೊತ್ತಿದೆ. But then the Holy Spirit came. ನಂತರ ಪವಿತ್ರಾತ್ಮನು ಬಂದನು. In Hebrews 9:14. ಇಬ್ರಿಯ 9:14ರಲ್ಲಿ The Holy Spirit said, ಪರಿಶುದ್ಧಾತ್ಮನು ಹೇಳಿದನು, surrender to God's will. ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡು. God has made a covenant with you. ದೇವರು ನಿನ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. He is the Father. ಆತನೇ ತಂದೆ. You are the Son. ನೀನು ಮಗು. So you enter into the covenant. ನೀನು ಒಡಂಬಡಿಕೆಯನ್ನು ಪ್ರವೇಶಿಸುವಾಗ surrender to God's will. ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡು. surrender to the cross. ಶಿಲುಬೆಗೆ ಒಪ್ಪಿಸಿಕೊಡು. As the Holy Spirit strengthened him, Jesus said, Father, not my will, let thy will be done.
ಪರಿಶುದ್ಧಾತ್ಮನು ಬಲಪಡಿಸುತ್ತಿರುವಾಗಲೇ ಯೇಸು ಹೇಳಿದನು, ತಂದೆಯೇ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ನೆರವೇರಲಿ. He made peace with God ದೇವರೊಂದಿಗೆ ಸಮಾಧಾನವನ್ನು ಆತನು ಏರ್ಪಡಿಸಿದನು by obeying God. ದೇವರಿಗೆ ವಿಧೇಯನಾಗುವುದರ ಮೂಲಕ. ದೇವರಿಗೆ ವಿಧೇಯನಾಗುವುದರ ಮೂಲಕ. Today, my friend, ಈ ದಿವಸ ನನ್ನ ಸ್ನೇಹಿತರೆ, God gives you that covenant of peace. ದೇವರು ನಿಮಗೆ ಆ ಸಮಾಧಾನದ ಒಡಂಬಡಿಕೆಯನ್ನು ಕೊಡ್ತಾ ಇದ್ದಾನೆ. When he makes a covenant with you today through his blood, making you his child, he will give you the covenant of peace also. ನೀವು ಆತನೊಂದಿಗೆ ರಾತ್ರಿ ವೇಳೆಯಲ್ಲಿ ಆತನ ರಕ್ತದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದರ ಮೂಲಕವೇ ಆತನು ನಿಮಗೆ ಸಮಾಧಾನವನ್ನು ಕೊಡ್ತಾನೆ. To obey God. ದೇವರಿಗೆ ವಿಧೇಯರಾಗಲು. To obey God. ದೇವರಿಗೆ ವಿಧೇಯರಾಗಲು. After Jesus prayed, let thy will be done. ನಿನ್ನ ಚಿತ್ತವೇ ನೆರವೇರಲಿ ಎಂಬುದಾಗಿ ಯೇಸು ಪ್ರಾರ್ಥಿಸಿದ ನಂತರ all the fear was gone. ಎಲ್ಲ ಭಯ ಹೊರಟು ಹೋಯಿತು. His disciples ran away. ಆತನ ಶಿಷ್ಯರು ಓಡಿ ಹೋದರು. He was not afraid. ಆತನು ಭಯ ಬೀಳಲಿಲ್ಲ. In fact, he protected them. ಬದಲಾಗಿ ಆತನೇ ಅವರನ್ನು ಸಂರಕ್ಷಿಸಿದನು. Judas came and kissed him. ಯೂದನು ಬಂದು ಆತನಿಗೆ ಮುದ್ದಿಟ್ಟನು. He was not afraid. ಆತನು ಹೆದರಲಿಲ್ಲ. He was taken to the chief priest. ಮಹಾಯಾಜಕನ ಬಳಿಗೆ ಆತನ ಕರೆದೊಯ್ಯಲಾಯಿತು. And false witnesses were lying against him. ಸುಳ್ಳು ಸಾಕ್ಷಿಗಳು ಆತನಿಗೆ ವಿರೋಧವಾಗಿ ಸುಳ್ಳು ಅಪವಾದನೆಯನ್ನು Today, if ಹೊರಿಸ್ತಾ somebody ಇದ್ದರು. gives false witness against us, we get angry, isn't it? ನಮ್ಮ ಬಗ್ಗೆ ಯಾರಾದರೂ ಸುಳ್ಳು ಆಪಾದನೆ ಹೊರಿಸಿದ್ರೆ ನಮಗೆ ಸಿಟ್ಟು ಬರುತ್ತಲ್ಲ. Jesus was full of peace. ಯೇಸು ಸಮಾಧಾನ ಭರಿತನಾಗಿದ್ದನು. Full of peace. ಸಮಾಧಾನದಿಂದ ತುಂಬಲ್ಪಟ್ಟಿದ್ದನು. The chief priest could not do anything. ಮಹಾಯಾಜಕನು ಏನು ಮಾಡಲು ಆಗಲಿಲ್ಲ. Herod could not do anything. ಹೆರೋದನು ಏನು ಮಾಡಲು ಆಗಲಿಲ್ಲ. Pilate could not do anything. ಪಿಲಾತನು ಏನು ಮಾಡಲು ಆಗಲಿಲ್ಲ. Jesus told Pilate the governor, you will have no authority over me unless it is given by my Father in heaven. ಪಿಲಾತನೇ, ನಿನಗೆ ನನ್ನ ಮೇಲೆ ಯಾವ ಅಧಿಕಾರವಿಲ್ಲ ಪರಲೋಕದ ತಂದೆ ನಿನಗೆ ಕೊಡಲ್ಪಡದ ಹೊರತು. When he was carrying the cross, ಆತನು ಶಿಲುಬೆಯನ್ನು ಹೊತ್ತುಕೊಂಡು ಹೋಗುತ್ತಿರುವಾಗ women were crying. ಸ್ತ್ರೀಯರು ಅಳುತ್ತಾ ಇದ್ರು. He did not say, see what happened to me. ಆತನು ಹೇಳಲಿಲ್ಲ, ಅಯ್ಯೋ ಏನಾಯ್ತು ನನಗೆ ನೋಡ್ರಿ, I served God, but see what happened to ದೇವರ me. ಸೇವೆ ಮಾಡಿದೆ ನೋಡಿ ಏನಾಯ್ತು. ಇಲ್ಲ. He said, no, ಇಲ್ಲ, I am doing God's ನಾನು will. ದೇವರ ಚಿತ್ತ ನೆರವೇರಿಸ್ತಾ ಇದ್ದೇನೆ. He said, you cry for yourself and your ನೀವು children. ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಅಳಿರಿ. He went to the cross. ಆತನು ಶಿಲುಬೆ ಏರಿದನು. They nailed him. ಆತನಿಗೆ ಮೊಳೆಯನ್ನ ಜಡಿದರು. He never said, ha, ಹಾ ಹಾ ಎಂಬುದಾಗಿ ಕಿರ್ಚಲಿಲ್ಲ. The Bible says he never opened his mouth. ಸತ್ಯವೇದ ಹೇಳುತ್ತದೆ ಆತನು ಬಾಯಿಯನ್ನು ತೆರೆಯಲೇ ಇಲ್ಲ. That is the power of peace. It will make you endure any pain in ಅದು the world. ಸಮಾಧಾನದ ಬಲವದು. ಈ ಲೋಕದ ಯಾವ ನೋವನ್ನಾದರೂ ತಾಳಿಕೊಳ್ಳಲು ಅದು ಸಾಮರ್ಥ್ಯ ಕೊಡುತ್ತದೆ. Even on the cross, he said, Father, forgive them. Forgive them. ಶಿಲ್ಬೆಯಲ್ಲಿರುವಾಗಲೂ ಆತನು ಹೇಳಿದನು, ತಂದೆಯೇ ಅವರನ್ನು ಕ್ಷಮಿಸು, ಅವರನ್ನು No ಕ್ಷಮಿಸು. insult could ever break his heart. ಯಾವ ಅವಮಾನವೂ ಆತನ ಹೃದಯವನ್ನು ಮುರಿಯಲಿಲ್ಲ. The thief who repented, he said, you will be in paradise, Mr. Thief, with me today. ಮಾನಸಾಂತರ ಹೊಂದಿದ ಕಳ್ಳನನ್ನು ನೋಡಿ ಹೇಳಿದನು, ಈ ಹೊತ್ತೇ ನೀನು ನನ್ನ ಸಂಗಡ ಪರದೇಶಿಯಲ್ಲಿರುವಿ. Unlike other prisoners who were crying revenge, he said, Father, I commend my spirit into your hands. ಬೇರೆ ಕೈದಿಗಳ ಹಾಗೆ ಮೊಯ್ಯಿ ತೀರಿಸುವುದಕ್ಕಾಗಿ ಆತನು ಕೂಗಲಿಲ್ಲ, ತಂದೆಯೇ ನನ್ನ ಆತ್ಮ ನಿನ್ನ ಕೈಗೆ ಒಪ್ಪಿಸಿದ್ದೇನೆ ಎಂಬುದಾಗಿ That's ಹೇಳಿದನು. why, because of that covenant of peace which he went through obedience, God raised him up on the third day. ಆ ಸಮಾಧಾನದ ಒಡಂಬಡಿಕೆ ಆತನೊಂದಿಗಿತ್ತು. ಆತನ ವಿಧೇಯತ ನಿಮಿತ್ತವೇ ಮೂರನೇ ದಿವಸ ಆತನನ್ನು ತಂದೆ ಎಬ್ಬಿಸಿದನು. Today he is the King of Kings and the Lord of ಈ Lords. ದಿವಸ ಆತನು ರಾಜಾದಿ ರಾಜನು, ಅರಸರ ಅರಸನು. God says, you are a king, you are a priest in the world. ದೇವರು ಹೇಳಿದನು, ನೀನೇ ಅರಸನು, ನೀನೇ ಯಾಜಕನು. As I give you the grace of peace to obey me. ನೀವು ನನಗೆ ವಿಧೇಯರಾಗಲು ಬೇಕಾದಂಥ ಕೃಪೆಯನ್ನು ನಾನು ನೀಡ್ತೇನೆ. When you obey God, ನೀವು ದೇವರಿಗೆ ವಿಧೇಯರಾಗುವಾಗ, because of the peace God gives you, ದೇವರು ನಿಮಗೆ ಕೊಡುವ ಸಮಾಧಾನದ ನಿಮಿತ್ತ no wicked man can touch you. ಯಾವ ದುಷ್ಟ ಮನುಷ್ಯರು ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. God's will prevail. ದೇವರ ಚಿತ್ತವು ನೆರವೇರುತ್ತದೆ. All things will work unto good for you. ಎಲ್ಲಾ ಕಾರ್ಯಗಳು ನಿಮಗೆ ಅನುಕೂಲಕರವಾಗಿ And you shall ಮಾರ್ಪಡುತ್ತದೆ. be more than a conqueror in this ಈ world. ಲೋಕದಲ್ಲಿ ಜಯಶಾಲಿಗಳಿಗಿಂತ ನೀವು ಜಯಶಾಲಿಗಳಾಗ್ತೀರ. God is making that covenant of peace with you ದೇವರು ನಿಮ್ಮೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ತಾ ಇದ್ದಾನೆ. through the covenant of blood that he has made. ಆತನು ಮಾಡಿಕೊಂಡ ಆ ಒಡಂಬಡಿಕೆ ರಕ್ತದ ಮೂಲಕ. And then he gives you the covenant of the Holy Spirit. ನಂತರ ಪವಿತ್ರಾತ್ಮನ ಒಡಂಬಡಿಕೆಯನ್ನು ಕೊಡ್ತಾನೆ.
He says, I will send you the comforter to be with you always. ನಿಮ್ಮೊಂದಿಗೆ ಯಾವಾಗಲೂ ಇರುವುದಕ್ಕಾಗಿ ನಿಮಗಾಗಿ ಒಬ್ಬ ಸಂತೈಸುವ ಆತನನ್ನು ಕಳಿಸಿಕೊಡ್ತೇನೆ. Jesus was filled with the Holy ಯೇಸು Spirit ಪವಿತ್ರಾತ್ಮ ಭರಿತನಾಗಿದ್ದನು. in the waters of baptism. ದೀಕ್ಷಾ ಸ್ನಾನವನ್ನು ಮಾಡಿಕೊಂಡಾಗ. And Acts 10:38. ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯ 38ನೇ ವಾಕ್ಯ. How God anointed Jesus of Nazareth with Holy Ghost and power. ಹೇಗೆ ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. And then he went about doing good. ನಂತರ ಆತನು ಒಳ್ಳೆ ಕಾರ್ಯವನ್ನು ಮಾಡುತ್ತಾ ಚಲಿಸಿದನು. And delivered those who are oppressed of the devil. ದುರಾತ್ಮನಿಂದ ಬಾಧಿತರಾದವನ ಬಿಡಿಸಿದನು. When the Holy Spirit comes into you, ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ he will comfort you ಆತ ನಿಮ್ಮನ್ನು ಸಂತೈಸ್ತಾನೆ. and say, this is God's will, do it my son. ಮಗನೇ, ಇದು ದೇವರ ಚಿತ್ತ, ಇದನ್ನ ಮಾಡು ಎಂಬುದಾಗಿ ಹೇಳ್ತಾನೆ. And the peace of God will come. ದೇವರ ಸಮಾಧಾನವು ಬರುತ್ತದೆ. And when you pray, ನೀವು ಪ್ರಾರ್ಥಿಸುವಾಗ God will do miracles for others. ದೇವರು ಇತರರಿಗಾಗಿ ಅದ್ಭುತವನ್ನು ಮಾಡ್ತಾನೆ. Yes, you will be more than a conqueror. ಹೌದು, ನೀವು ಜಯಶಾಲಿಗಳಿಂದ ಜಯಶಾಲಿಗಳಾಗ್ತೀರಾ. Mark 16:17. ಮಾರ್ಕ 16:17. You shall lay hands on the sick and the sick shall recover. ರೋಗಿಗಳ ಮೇಲೆ ನೀವು ಕೈಗಳನ್ನು ಚಾಚುವಾಗ ರೋಗಿಗಳು ಸೌಖ್ಯತೆ ಹೊಂದುತ್ತಾರೆ. You will speak in new tongues, God's language. ನೀವು ಹೊಸ ಭಾಷೆಗಳನ್ನ ಆಡ್ತೀರಾ, ದೇವರ ಭಾಷೆಯನ್ನ. And no harm will come to you. ಯಾವ ಹಾನಿಯೂ ನಿಮಗುಂಟಾಗುವುದಿಲ್ಲ. Because you have obeyed God. ಯಾಕಂದ್ರೆ ದೇವರಿಗೆ ವಿಧೇಯರಾಗಿದ್ದೀರಾ. Peace in the world. ಲೋಕದಲ್ಲಿ ನಿಮಗೆ ಸಮಾಧಾನ, and peace to the people through ನಿಮ್ಮ you. ಮೂಲಕ ಜನರಿಗೆ ಸಮಾಧಾನ, Miracles ನಿಮ್ಮ through ಮೂಲಕ ಅದ್ಭುತ. you. You'll be more than a conqueror like ನೀವು Jesus. ಜಯಶಾಲಿಗಳಿಗಿಂತ ಜಯಶಾಲಿಗಳಾಗಿ ಯೇಸುವಿನಾಗಿ 1 ಇರ್ತೀರಾ. John 4:17. ಮೊದಲನೇ ಯೋಹಾನ 4:17. As he is in heaven, so are we in the world. ಆತನು ಪರಲೋಕದಲ್ಲಿರುವ ಪ್ರಕಾರ ನಾವು ಈ I say ಲೋಕದಲ್ಲಿರ್ತೇವೆ. this for your encouragement. ನಿಮ್ಮ ಉತ್ತೇಜನಕ್ಕಾಗಿ ಇದನ್ನು ಹೇಳ್ತೇನೆ. 19 years before, 19 ವರ್ಷಗಳ ಹಿಂದೆ I went to Solapur. ನಾನು ಸೋಲಾಪುರಕ್ಕೆ ಹೋಗಿದ್ದೆ. And first night in the meeting, my throat clogged. ಮೊದಲ ರಾತ್ರಿಯ ಕೂಟದಲ್ಲಿ ನನ್ನ ಗಂಟಲು ಕಟ್ಟಿತ್ತು. Next morning, ಮಾರನೇ ದಿನ ಮುಂಜಾನೆ I was taken to the church ನನ್ನನ್ನು ಸಭೆಗೆ ಕರೆದುಕೊಂಡು ಹೋದರು, to speak in the youth meeting. ಯವನಸ್ತ್ರ ಕೂಟದಲ್ಲಿ ಮಾತನಾಡುವುದಕ್ಕೆ. As I got down from the car, ನಾನು ಕಾರಿನಿಂದ ಇಳಿಯುತ್ತಿರುವಾಗ my staff member said, brother, ನನ್ನ ಸಹೋದರಿಗಳು ಹೇಳಿದರು, ಸಹೋದರರೇ, brother, there's a demon possessed lady, please pray for her and go into the church. ಸಹೋದರರೇ, ದುರಾತ್ಮ ಬಾಧಿತ ಸ್ತ್ರೀಗೆ ಪ್ರಾರ್ಥಿಸಿ ನಂತರ ಚರ್ಚಿಗೆ ಹೋಗಿರಿ. I said, I have no voice for human beings, why should I waste it with the devils? ಮನುಷ್ಯರಿಗಾಗಿಯೇ ನನ್ನ ಸ್ವರ ಸರಿಯಾಗಿಲ್ಲ, ಯಾಕೆ ದುರಾತ್ಮಕ್ಕಾಗಿ ನಾನು ವ್ಯರ್ಥ ಮಾಡಲಿ. But he said, this is a special devil, brother. ಇಲ್ಲ ಸಹೋದರರೇ, ಇದು ವಿಶೇಷವಾದ ದೆವ್ವ. I said, what is so special? ನಾನು ಹೇಳಿದೆ, ಏನದು ವಿಶೇಷತೆ? Those days we didn't have mobile ಆ phone. ದಿನಮಾನಗಳಲ್ಲಿ ಮೊಬೈಲ್ ಫೋನ್ ನಮಗಿರಲಿಲ್ಲ. He said, the moment you left your hotel, ನೀವು ನಿಮ್ಮ ಹೋಟೆಲನ್ನು ಬಿಟ್ಟ ತಕ್ಷಣ the devil inside this lady was shrieking. ಈ ಸ್ತ್ರೀಯೊಳಗಿದ್ದಂಥ ದೆವ್ವವು ಕಿರ್ಚುತ್ತಾಯಿತು. It was saying, Paul Dinakaran is coming. ಇದು ಹೇಳ್ತಾ ಇತ್ತು, ಪೌಲ್ ದಿನಕರನ್ ಬರ್ತಾ ಇದ್ದಾರೆ, He is coming to burn me. ನನ್ನನ್ನು ಸುಡುವುದಕ್ಕಾಗಿ ಬರ್ತಾ ಇದ್ದಾರೆ. It is shouting, he is coming to burn me. ಅದು ಕಿರ್ಚುತ್ತಾ ಇತ್ತು, ಅವನು ನನ್ನನ್ನು ಸುಡುವುದಕ್ಕಾಗಿ ಬರ್ತಾ ಇದ್ದಾನೆ. I asked, did the devil mention my name? ನಾನು ಕೇಳಿದೆ, ದೆವ್ವವು ನನ್ನ ಹೆಸರನ್ನು ಹೇಳಿತಾ? I have heard only Jesus calling the names of the people. ನಾನು ಕೇಳಿದ್ದೆ, ಯೇಸು ಮಾತ್ರವೇ ಮನುಷ್ಯರ ಹೆಸರನ್ನು ಕರೀತಾನೆ ಎಂಬುದಾಗಿ. He said, yes brother, special devil. ಹೌದು ಸಹೋದರರೇ, ಇದು ವಿಶೇಷವಾದ ದೆವ್ವ. I said, I will come. ನಾನು ಹೇಳಿದೆ, ನಾನು But when ಬರ್ತೀನಿ. I came near, ನಾನು ಹತ್ತಿರ ಬಂದಾಗ the Spirit of God in me rose up. ನನ್ನೊಳಗಿದ್ದ ದೇವರಾತ್ಮನು ಎದ್ದು ನಿಂತನು. And when I saw that mother who was demon possessed, ಆ ದುರಾತ್ಮ ಬಾಧಿತ ತಾಯಿಯನ್ನು ನಾನು ನೋಡಿದಾಗ, when I saw her husband crying, ಆಕೆಯ ಪತಿ ಅಳುವುದನ್ನು ನೋಡುತ್ತಿರುವಾಗ, when I saw the children crying, ಆಕೆಯ ಮಕ್ಕಳು ಅಳುತ್ತಿರುವುದನ್ನು ನೋಡುವಾಗ, God's compassion rose up within me. ನನ್ನೊಳಗಿದ್ದ ದೇವರ ಕನಿಕರ ಹೆಚ್ಚಾಯಿತು. I said, how much this family is suffering because of this mother's oppression. ಆ ತಾಯಿಯ ಬಾಧೆಯಿಂದ ಈ ಕುಟುಂಬ ಎಷ್ಟು ದೊಡ್ಡ ಆಪತ್ತಿನಲ್ಲಿ ಸಮಸ್ಯೆಯಲ್ಲಿದೆ. She can't take care of the children at all. ಆಕೆ ತನ್ನ ಮಕ್ಕಳನ್ನು ನೋಡಿಕೊಳ್ಳಲು ಆಗ್ತಾ ಇಲ್ಲ. And the compassion rose up. ಕನಿಕರವು ಹೆಚ್ಚಾಯಿತು. That is the sign that God is with you. ಅದು ದೇವರು ನಿನ್ನೊಂದಿಗೆ ಇರುವುದಕ್ಕೆ ಗುರುತು. You don't need to shout. ನೀನು ಜೋರಾಗಿ ಕಿರುಚುವ ಅವಶ್ಯಕತೆ ಇಲ್ಲ. Holy Spirit will do everything for you.
ಪರಿಶುದ್ಧಾತ್ಮನು ನಿನಗಾಗಿ ಎಲ್ಲವನ್ನ ಮಾಡ್ತಾನೆ. It's no more you but Christ living in you through that covenant of the Holy Spirit. ನೀನಲ್ಲ ಅದನ್ನು ಇನ್ನು ಮಾಡುವಂಥದ್ದು, ನಿನ್ನೊಳಗಿರುವ ಪವಿತ್ರಾತ್ಮನು ಯೇಸು ಕ್ರಿಸ್ತನು ನಿನ್ನೊಂದಿಗೆ ಮಾಡಿಕೊಂಡಿರುವ ಒಡಂಬಡಿಕೆಯ ಮೂಲಕ. Lord have mercy. ದೇವರೇ ನನ್ನ ಮೇಲೆ ದಯೆಯನ್ನು ತೋರಿಸು. With compassion. ಕನಿಕರದಿಂದ. With a whisper. ಪಿಸು ಮಾತಿನಿಂದ. I said, you devil, come out. ನಾನು ಹೇಳಿದೆ, ಏ ದುರಾತ್ಮವೇ ಹೊರಗೆ ಬಾ. And she fell. ಆಕೆ ಬಿದ್ದಳು. And my throat opened. ನನ್ನ ಗಂಟಲು ತೆರೆಯಿತು. And I went into the meeting. ನಾನು ಕೂಟಕ್ಕೆ ಹೋದೆ. And prayed with the young people. Hundreds received the Lord Holy Spirit. ಯೌವನಸ್ಥರಿಗಾಗಿ ಪ್ರಾರ್ಥನೆ ಮಾಡಿದೆ. 100 ಯೌವನಸ್ಥರು ಪವಿತ್ರಾತ್ಮನನ್ನು ಹೊಂದಿಕೊಂಡರು. When I came out, she hugged me. ನಾನು ಹೊರಗೆ ಬಂದಾಗ ಆಕೆ ನನ್ನ ತಬ್ಬಿಕೊಂಡಳು. I was the happiest person. ನಾನು ಬಹಳ ಸಂತೋಷವುಳ್ಳವನಾದೆ. Paul Dinakaran is only mud and clay. ಪೌಲ್ ದಿನಕರನ್ ಕೇವಲ ಮಣ್ಣು ಹಾಗೂ ಜೇಡಿ ಮಣ್ಣು. I could not have helped her. ನಾನಲ್ಲ ಆಕೆಗೆ ಸಹಾಯ ಮಾಡಿದ್ದು. Thank God for the Holy Spirit who is in us. ನಮ್ಮೊಳಗಿರುವ ಪರಿಶುದ್ಧಾತ್ಮನಿಗಾಗಿ Thank God for the Holy Spirit. ಪರಿಶುದ್ಧಾತ್ಮನಿಗಾಗಿ Greater is he that is in you than he that is in the world. ಲೋಕದಲ್ಲಿರುವ ಆತನಿಗಿಂತ ನಮ್ಮೊಳಗಿರುವ ಆತನು ದೊಡ್ಡವನು. 20 years later we went to another city in Maharashtra. 20 ವರ್ಷಗಳ ನಂತರ ಮಹಾರಾಷ್ಟ್ರದ ಇನ್ನೊಂದು ನಗರಕ್ಕೆ ಹೋದೆವು. And I was sharing this testimony on the platform. ನಾನು ಕೂಟದ ವೇದಿಕೆಯಲ್ಲಿ ಸಾಕ್ಷಿಯನ್ನು ಹಂಚಿಕೊಳ್ತಾ ಇದ್ದೆ. Suddenly one family jumped in the crowd and came running to the platform. ತಕ್ಷಣ ಕೂಟದ ಗುಂಪಿನಲ್ಲಿ ಒಂದು ಕುಟುಂಬ ಹಾರಿ ಮುಂದೆ ಓಡಿ ಬಂದಿತು. It was this lady. ಇದು ಆ ಸ್ತ್ರೀ. Her husband. ಆಕೆಯ ಪತಿ. Her children. ಆಕೆಯ ಮಕ್ಕಳು. And children's family. ಆಕೆಯ ಮಕ್ಕಳ ಕುಟುಂಬ. And the grandchildren. ಮೊಮ್ಮಕ್ಕಳು. All came and testified. ಎಲ್ಲರೂ ಮುಂದೆ ಬಂದು ಸಾಕ್ಷಿ ಕೊಟ್ಟರು. 20 years the devil has not come back at all. 20 ವರ್ಷಗಳು ದುರಾತ್ಮ ಹಿಂತಿರುಗಿ ಬರಲೇ ಇಲ್ಲ. And all the 3 generations are serving Jesus Christ. ಅವರ 3 ತಲೆಮಾರುಗಳು ಯೇಸು ಕ್ರಿಸ್ತನ ಸೇವೆಯನ್ನು ಮಾಡ್ತಾ ಇದ್ದಾರೆ. Do not be afraid. ಭಯಪಡಬೇಡ್ರಿ. The Lord says, ದೇವರು ಹೇಳ್ತಾನೆ, my children, I will not leave you as an orphan in the world. ನನ್ನ ಮಕ್ಕಳೇ, ಈ ಲೋಕದಲ್ಲಿ ನಿಮ್ಮನ್ನು ಅನಾಥರನ್ನಾಗಿ ನಾನು ಬಿಡುವುದಿಲ್ಲ. ನಾನು ನಿಮ್ಮ ಬಳಿ ಬರ್ತೇನೆ. I am making a covenant with you. ನಿಮ್ಮೊಂದಿಗೆ ಒಡಂಬಡಿಕೆ ಮಾಡಿಕೊಳ್ತೇನೆ. Will you open your heart and receive the covenant? ನಿಮ್ಮ ಹೃದಯವನ್ನು ತೆರೆದು ಒಡಂಬಡಿಕೆಯನ್ನು ಸ್ವೀಕರಿಸುತ್ತೀರೋ? Will you receive the covenant? ಒಡಂಬಡಿಕೆಯನ್ನು ಸ್ವೀಕರಿಸ್ತೀರಾ? Receive my blood to cleanse you from every sin. ನಿಮ್ಮೆಲ್ಲ ಪಾಪಗಳಿಂದ ತೊಳೆದುಕೊಳ್ಳಲು ನನ್ನ ರಕ್ತವನ್ನು ಸ್ವೀಕರಿಸಿರಿ. And the covenant of peace. ಒಡಂಬಡಿಕೆಯ ಸಮಾಧಾನ. To obey me. ನನಗೆ ವಿಧೇಯರಾಗಲು. To fulfill my will in the world, even if it be a cross. ಈ ಲೋಕದಲ್ಲಿ ನನ್ನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಅದು ಶಿಲುಬೆಯಷ್ಟು ಘೋರವಾಗಿದ್ದರು ನಾವು ಇದರ ಮೂಲಕ ಜಯಶಾಲಿಗಳಿಗಿಂತ ಜಯಶಾಲಿಗಳಾಗ್ತೇವೆ. Not afraid of any man or any wickedness of the world. ಯಾವ ಮಾನವನಿಗಾಗಲಿ ಲೋಕದ ಯಾವ ಕೆಟ್ಟತನಕ್ಕಾಗಲಿ ಹೆದರಬೇಡ್ರಿ. And then through the Holy Spirit's covenant. ಪರಿಶುದ್ಧಾತ್ಮನ ಒಡಂಬಡಿಕೆಯ ಮೂಲಕ revealing Jesus to the world. ಲೋಕಕ್ಕೆ ಯೇಸುವನ್ನು ಪ್ರಕಟಪಡಿಸಲು My love will flow through you and miracles will happen. ನಿಮ್ಮ ಮೂಲಕವಾಗಿ ನನ್ನ ಪ್ರೀತಿ ಹರಿಯುತ್ತದೆ, ಅದ್ಭುತ ನಡೆಯುತ್ತದೆ. How many of you want this Jesus? ಎಷ್ಟು ಜನರಿಗೆ ಈ ಯೇಸು ಬೇಕಾಗಿದ್ದಾನೆ? I want to enter into a covenant with you. ನಿನ್ನೊಂದಿಗೆ ಒಡಂಬಡಿಕೆಯಲ್ಲಿ ನಾನು ನಡೆಯಬೇಕು. The Lord has entered into your heart now. ದೇವರು ಈ ವೇಳೆಯಲ್ಲಿ ನಿಮ್ಮ ಹೃದಯವನ್ನು ಪ್ರವೇಶಿಸಿದ್ದಾನೆ. Don't you feel his presence? ಆತನ ಪ್ರಸನ್ನತೆಯನ್ನು ಅನುಭವಿಸಿರಿ. The peace of God. ದೇವರ ಸಮಾಧಾನ. God's peace. ದೇವರ ಸಮಾಧಾನ. The Prince of Peace is in your heart. ಸಮಾಧಾನ ಪ್ರಭು ನಿಮ್ಮೊಳಗಿದ್ದಾನೆ. ಆತನನ್ನು ಸ್ತುತಿಸಿರಿ. ಆತನನ್ನು ಸ್ತುತಿಸುತ್ತಾ ಇರಿ. You are no more an orphan. ಇನ್ನು ನಾವು ಅನಾಥರಲ್ಲ. You are no more an orphan. ಇನ್ನು ನೀವು ಅನಾಥರಲ್ಲ. The King is in your heart. ಅರಸನು ನಿಮ್ಮ ಹೃದಯದೊಳಗಿದ್ದಾನೆ. Just praise him. ಸ್ತುತಿಸುತ್ತಾ ಇರ್ರಿ. Now ಈ ವೇಳೆಯಲ್ಲಿ ask him to heal us. ನಮ್ಮನ್ನು ಸೌಖ್ಯಪಡಿಸುವುದಕ್ಕೋಸ್ಕರ ಕೇಳಿಕೊಳ್ಳೋಣ. Your body is the temple of the Holy Spirit. ನಿಮ್ಮ ಶರೀರವು ಪವಿತ್ರಾತ್ಮನ ಆಲಯ. Tell him, Lord, give me grace to keep my body holy. ಈ ದಿವಸ ಹೇಳ್ರಿ, ದೇವರೇ ನನ್ನ ಶರೀರವನ್ನು ಪರಿಶುದ್ಧವಾಗಿ ಕಾಪಾಡಿಕೊಳ್ಳಲು ಬೇಕಾದ ಕೃಪೆಯನ್ನು ಕೊಡು. First he is going to heal every addiction. ಮೊದಲನೇದಾಗಿ ಆತನು ಎಲ್ಲ ದುರಭ್ಯಾಸದಿಂದ ಬಿಡುಗಡೆಯನ್ನು ಕೊಡ್ತಾನೆ. For everyone in your family. ನಿಮ್ಮ ಕುಟುಂಬದಲ್ಲಿರುವ ಎಲ್ಲರಲ್ಲೂ Everyone. ಎಲ್ಲರೂ
Lord Jesus, ಒಡೆಯನಾದ ಯೇಸುವೆ, remember the blood that you shed for each one of us, Lord. ನಮಗಾಗಿ ನೀನು ಸುರಿಸಿದ ರಕ್ತವನ್ನು ಜ್ಞಾಪಕಕ್ಕೆ ತಂದುಕೋ. Your blood is interceding for us, Lord. ನಿನ್ನ ರಕ್ತವು ನಮಗಾಗಿ ಮಧ್ಯಸ್ಥಿಕೆ ವಹಿಸುತ್ತಿದೆ ದೇವರೇ. It's speaking good things. ಅದು ಒಳ್ಳೆಯದನ್ನು ಮಾತನಾಡ್ತಾ ಇದೆ. Now by your blood cleanse everyone's addictions in the name of Jesus. ಈ ವೇಳೆಯಲ್ಲಿ ನಿನ್ನ ರಕ್ತವು ಎಲ್ಲರ ದುಶ್ಚಟಗಳನ್ನು ಯೇಸುವಿನ ನಾಮದಲ್ಲಿ ಶುದ್ಧ ಮಾಡಲಿ. Every curse of sin, let it come out of their bodies and their lives. ಎಲ್ಲ ಪಾಪದ ಶಾಪಗಳು ಈ ಶರೀರದಿಂದ ಹೊರಗೆ ಬರಲಿ. Take away the nature of sin, Lord. ಪಾಪದ ಸ್ವಭಾವವನ್ನು ತೆಗೆದು ಬಿಡು ದೇವರೇ. The lust of the eyes, ಕಣ್ಣಿನ ಆಶೆ, the lust of the flesh, ಶರೀರದ ಆಶೆ, the pride of life, ಬದುಕು ಬಾಳಿನ ಡಂಬ, let it come out in the name of Jesus. ಯೇಸುವಿನ ನಾಮದಲ್ಲಿ ಇವುಗಳು ಹೊರಗೆ ಬರಲಿ. Lord, Holy Spirit, by your power, set everybody free in Jesus' name. ಒಡೆಯನಾದ ಪರಿಶುದ್ಧಾತ್ಮನೇ ನಿನ್ನ ಬಲದಿಂದ ಯೇಸುವಿನ ನಾಮದಲ್ಲಿ ಎಲ್ಲರೂ ಬಿಡುಗಡೆ Give them ಹೊಂದಲಿ. an assurance that you have delivered them tonight. ಈ ರಾತ್ರಿ ವೇಳೆಯಲ್ಲಿ ನೀನು ಅವರನ್ನು ಬಿಡುಗಡೆ ಮಾಡುವುದನ್ನು ತೋರಿಸು. Let there be no craving for evil habits, Lord. ಇನ್ನು ಮುಂದೆ ಯಾವುದೇ ಸೈತಾನನ ಸ್ವಭಾವಗಳು ಅವರಲ್ಲಿ ಇರಬಾರದು. No craving for pornography. ಅಶ್ಲೀಲ ಚಿತ್ರಗಳ ಚಟವಿರಬಾರದು. No craving for the lusts of the world. ಲೋಕದ ಆಶಯ ಚಟವಿರಬಾರದು. Let them be filled with the peace of Jesus through the forgiveness of their sins. ಕ್ಷಮಾಪಣೆಯನ್ನು ಹೊಂದಿ ಯೇಸು ಕ್ರಿಸ್ತನ ಸಮಾಧಾನದಿಂದ ಅವರು ತುಂಬಲ್ಪಡಲಿ. It's coming right ಈ now. ವೇಳೆಯಲ್ಲಿ ಅದು ಬರುತ್ತಾ ಇದೆ. Oh, the glorious peace of God through the forgiveness of our sins is coming into our spirits. ಓ ದೇವರ ಮಹಿಮೆಯ ಸಮಾಧಾನ ಪಾಪಗಳನ್ನು ಕ್ಷಮಿಸುವುದರ ಮೂಲಕ ನಮ್ಮೊಳಗೆ ಬರ್ತಾ God ಇದೆ. is setting everyone free. ದೇವರು ಎಲ್ಲರನ್ನ ಬಿಡುಗಡೆ ಮಾಡು. Everyone in the family free. ಕುಟುಂಬದಲ್ಲಿರುವ ಎಲ್ಲರೂ ಬಿಡುಗಡೆ ಹೊಂದಲಿ. Everyone for whom you are praying free. ನೀವು ಯಾರ್ಯಾರಿಗಾಗಿ ಪ್ರಾರ್ಥಿಸುತ್ತಿದ್ದೀರೋ ಅವರು ಬಿಡುಗಡೆ ಹೊಂದಲಿ. Shall we all believe in faith and say thank you Jesus? ಎಲ್ಲರೂ ನಂಬಿಕೆಯಿಂದ ನಂಬಿ Thank you Jesus. ಮಾಡಿರಿ. ವಂದನೆಗಳು ಯೇಸುವೆ. Thank you Jesus. ವಂದನೆಗಳು ಯೇಸುವೆ. You are under grace, so sin shall not have dominion over you. ನೀವು ಕೃಪೆಯ ಅಧೀನದಲ್ಲಿದ್ದೀರ, ಪಾಪವು ನಿಮ್ಮ ಮೇಲೆ ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ. The covenant of God's grace. ದೇವರ ವಾಗ್ದಾನದ ಕೃಪೆ. Now the same Lord is here to deliver you of your sickness. ನಿಮ್ಮ ರೋಗದಿಂದ ಸೌಖ್ಯತೆ ಪಡಿಸಲು ಅದೇ ದೇವರು ಇಲ್ಲಿದ್ದಾನೆ. The Lord himself will lay hands on each one ದೇವರು ತಾನೇ ತನ್ನ ಕರವನ್ನು ಚಾಚುತ್ತಾನೆ ನಿಮಗಾಗಿ. and heal us all. ನಿಮ್ಮನ್ನು ಸೌಖ್ಯತೆ ಪಡಿಸ್ತಾನೆ. Heal us all. ಸೌಖ್ಯತೆ ಪಡಿಸ್ತಾನೆ. Father, ತಂದೆಯೇ, we thank you for your wounds. ನಿನ್ನ ಗಾಯಗಳಿಗಾಗಿ ವಂದನೆಗಳು. Thank you for your stripes. ನಿನ್ನ ಬಾಸುಂಡೆಗಳಿಗಾಗಿ ವಂದನೆಗಳು. By your stripes we are healed. ನಿನ್ನ ಬಾಸುಂಡೆಗಳ ನಿಮಿತ್ತ ನಾವು ಸೌಖ್ಯವಾಗಿದ್ದೇವೆ. Lord Jesus, by your stripes we are healed. ಒಡೆಯನಾದ ಯೇಸುವೆ, ನಿನ್ನ ಬಾಸುಂಡೆಗಳಿಂದ ನಾವು ಸೌಖ್ಯವಾಗಿದ್ದೇವೆ. Father, now lay your nail-pierced hands on everyone who is sick, Lord. ತಂದೆಯೇ, ನಿನ್ನ ಗಾಯವಾದ ಹಸ್ತವನ್ನ ಅನಾರೋಗ್ಯದಲ್ಲಿರುವ ಪ್ರತಿಯೊಬ್ಬರ ಮೇಲೆ ಚಾಚು. This is the last moment, Lord. ದೇವರೇ, ಇದು ಕೊನೆಯ ಕ್ಷಣ. Create new organs for everyone who has defective organs. ಅಂಗಾಂಗಗಳ ವೈಫಲ್ಯತೆ ಹೊಂದಿದವರಿಗೆ ಹೊಸ ಅಂಗಗಳನ್ನು ಉಂಟು ಮಾಡು. We receive new organs for everyone in Jesus' name. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ಹೊಸ ಅಂಗಗಳನ್ನು Your ಹೊಂದಿಕೊಳ್ಳುತ್ತೇವೆ. organs be made new in Jesus' name. ನಿಮ್ಮ ಅಂಗಗಳು ಯೇಸುವಿನ ನಾಮದಲ್ಲಿ ಹೊಸದಾಗಲಿ. Function normally in Jesus' name. ಸರಿಯಾಗಿ ಅವು ಕಾರ್ಯಗಳನ್ನು ಮಾಡಲಿ ಯೇಸುವಿನ ನಾಮದಲ್ಲಿ. Come back to life in Jesus' name. ತಿರುಗಿ ಜೀವವನ್ನು ಹೊಂದಿಕೊಳ್ಳಲಿ ಯೇಸುವಿನ Let all ನಾಮದಲ್ಲಿ. the readings be normal from today in the name of Jesus. ಎಲ್ಲ ವರದಿಗಳು ಇಂದಿನಿಂದ ಯೇಸುವಿನ ನಾಮದಲ್ಲಿ ನಾರ್ಮಲ್ ಆಗಲಿ. Thank you, Lord. ವಂದನೆಗಳು ದೇವರೇ. Let the blood be healed. ರಕ್ತವು ಸೌಖ್ಯತೆಯನ್ನು ಉಂಟು The ಮಾಡ್ತದೆ. organs be healed. ಅಂಗಾಂಗಗಳು ಸೌಖ್ಯತೆ ಹೊಂದುತ್ತಾ ಇದೆ. From head to foot, let thy healing power flow like a river in Jesus' name. ತಲೆಯಿಂದ ಪಾದದವರೆಗೂ ಸೌಖ್ಯತೆಯ ಶಕ್ತಿಯು ನದಿಯ ಹಾಗೆ ಹರಿಯಲಿ ಯೇಸುವಿನ ನಾಮದಲ್ಲಿ. Right now, Father. ಈ ವೇಳೆಯಲ್ಲಿ ತಂದೆಯೇ, Right now, Lord. ಈ ವೇಳೆಯಲ್ಲಿ ದೇವರೇ, Let this be the last moment of their suffering in their bodies, Lord. ಅವರ ಶರೀರದಲ್ಲಿ ಪಡುತ್ತಿರುವ ಪರಿಶ್ರಮಕ್ಕೆ ಇದು ಕೊನೆಯ ಕ್ಷಣವಾಗಲಿ. End it, Lord. ಅದನ್ನು ಮುಗಿಸು ದೇವರೇ. And release
release your people tonight in the name of Jesus. ಈ ರಾತ್ರಿ ವೇಳೆಯಲ್ಲಿ ನಿನ್ನ ಜನರನ್ನು ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡು. Your pains stop in Jesus name. ನೋವು ಯೇಸುವಿನ ನಾಮದಲ್ಲಿ ನಿಂತು ಹೋಗಲಿ. You seizures stop in Jesus name. ಮೆದುಳಿನ ಸಮಸ್ಯೆ ಯೇಸುವಿನ ನಾಮದಲ್ಲಿ ನಿಂತು ಹೋಗು. Stop in Jesus name. ಒತ್ತಡವೇ ಯೇಸುವಿನ ನಾಮದಲ್ಲಿ ನಿಂತು ಹೋಗು. Your weaknesses stop in Jesus name. ಬಲಹೀನತೆ ಯೇಸುವಿನ ನಾಮದಲ್ಲಿ ನಿಂತು ಹೋಗು. Demons leave in Jesus name. ಈ ದುರಾತ್ಮವೇ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗು. Don't touch their bodies or their families anymore in the name of Jesus. ಇವರ ಶರೀರವನ್ನಾಗಲಿ ಇವರ ಕುಟುಂಬದವರನ್ನಾಗಲಿ ಇನ್ನು ಮುಂದೆ ಎಂದಿಗೂ ಮುಟ್ಟಬೇಡ ಯೇಸುವಿನ ನಾಮದಲ್ಲಿ. Even the deformities in their organs, Lord, set it right and make their organs whole according to their faith, Lord. ಇವರ ಅಂಗಾಂಗಗಳಲ್ಲಿರುವ ಅಪರಿಪೂರ್ಣತೆಯು ಈ ವೇಳೆಯಲ್ಲಿ ಯೇಸುವಿನ ನಾಮದಲ್ಲಿ ಎಲ್ಲವೂ ಪರಿಪೂರ್ಣವಾಗಿ ಕ್ರಮಗೊಳ್ಳಲಿ. You have said, ask anything in my name and I will do it. ನೀನು ಹೇಳಿದ್ಯಾ ನನ್ನ ನಾಮದಲ್ಲಿ ಏನಾದರೂ ಕೇಳಿಕೋ ಅದನ್ನು ಮಾಡುತ್ತೇನೆ ಎಂಬುದಾಗಿ. We are not orphans, Lord. ದೇವರೇ ನಾವು ಅನಾಥರಲ್ಲ. Remember us and heal us right now. ನಮ್ಮನ್ನು ಜ್ಞಾಪಕ ಮಾಡಿಕೊಂಡು ನಮ್ಮನ್ನು ಸೌಖ್ಯತೆಪಡಿಸಿ ವೇಳೆಯಲ್ಲಿ. The Lord is healing us. ನನ್ನ ಸ್ನೇಹಿತರೆ, ದೇವರು ನಮ್ಮನ್ನು ಸೌಖ್ಯತೆಪಡಿಸ್ತಾ ಇದ್ದಾನೆ. All praise the Lord. ಎಲ್ಲರೂ ದೇವರನ್ನು ಸ್ತುತಿಸೋಣವೇ. ಎಲ್ಲರೂ ದೇವರನ್ನು ಸ್ತುತಿಸೋಣವೇ. ಎಲ್ಲರೂ ಸೌಖ್ಯತೆಯನ್ನು ಹೊಂದಿಕೊಳ್ಳ್ರಿ. ಯೇಸು ಸೌಖ್ಯದಾತನು. ಈ ವೇಳೆಯಲ್ಲಿ ಆತ ನಮ್ಮ ನಡುವೆ ಇದ್ದಾನೆ. ನಿಮ್ಮ ಶರೀರದಲ್ಲಿದ್ದಾನೆ. ನಿಮ್ಮ ದೇಹವು ಪವಿತ್ರಾತ್ಮನ ಆಲಯ. ಈ ವೇಳೆಯಲ್ಲಿ ಸ್ತುತಿಸಿರಿ. ಎಲ್ಲರೂ ನಂಬಿರಿ ನಂಬಿರಿ. ಈ ವೇಳೆಯಲ್ಲಿ ಎಲ್ಲ ಅಂಗಾಂಗಗಳು ಜೀವಕ್ಕೆ ಹಿಂತಿರುಗಲಿ. ಎಲ್ಲರೂ ಸ್ತುತಿಸಿರಿ. ಎಲ್ಲರೂ ಸ್ತುತಿಸಿರಿ. ಎಲ್ಲರೂ ಸ್ತುತಿಸಿರಿ. Everybody praise the Lord. ಎಲ್ಲರೂ ಸ್ತುತಿಸಿರಿ. Those who cannot walk, rise up and walk in Jesus name. ನಡೆಯಲು ಆಗದವರು ಈ ವೇಳೆಯಲ್ಲಿ ಎದ್ದು ನಡೆಯಲಿ ಯೇಸುವಿನ ನಾಮದಲ್ಲಿ. Every cancers go. ಕ್ಯಾನ್ಸರ್ಗಳು ಬಿಟ್ಟು ಹೋಗಲಿ. Every tumor go. ಎಲ್ಲ ಗೆಡ್ಡೆಗಳು ಬಿಟ್ಟು ಹೋಗಲಿ. Every fits leave. ಎಲ್ಲ ಪಿಡ್ಸ್ ಬಿಟ್ಟು ಹೋಗಲಿ. Let them go back to work. Let them go back to study. ಅವರು ಹಿಂತಿರುಗಿ ಕೆಲಸಕ್ಕೆ ಹೋಗಲಿ, ವಿದ್ಯಾಭ್ಯಾಸಕ್ಕೆ ಹೋಗಲಿ. Let them go back to run their families. ಹೋಗಿ ಅವರ ಕುಟುಂಬವನ್ನು ನಡೆಸಲಿ. Lord, thank you for healing. ದೇವರೇ ಸೌಖ್ಯತೆಪಡಿಸುವುದಕ್ಕಾಗಿ ಸ್ತೋತ್ರ. Thank you for healing. ಸೌಖ್ಯತೆಗಾಗಿ ಸ್ತೋತ್ರ. Because you suffered for it on the cross. ಇದಕ್ಕಾಗಿ ನೀನು ಶಿಲುಬೆಯಲ್ಲಿ ಬಾಧೆಯನ್ನು ಪಟ್ಟೆ. We send the name of Jesus into every organ. ಯೇಸುವಿನ ನಾಮವನ್ನು ಎಲ್ಲ ಅಂಗಾಂಗದ ಮೇಲೆ ಕಳಿಸುತ್ತೇವೆ. We send the name of Jesus into everybody's body. ಎಲ್ಲರ ಶರೀರದ ಮೇಲೆ ಯೇಸುವನ್ನು ಕಳಿಸುತ್ತೇವೆ. We thank you for your glorious name and we honor your name, Lord. ನಿನ್ನ ಶ್ರೇಷ್ಠವಾದ ನಾಮಕ್ಕಾಗಿ ಮಹಿಮೆ ಅದನ್ನು ಗೌರವಪಡಿಸುತ್ತೇವೆ. Ask anything in my name. ನೀವು ಹೇಳಿದಿರಿ ಏನನ್ನಾದರೂ ಕೇಳಿಕೋ ನನ್ನ ನಾಮದಲ್ಲಿ. Thank you Jesus for doing it. ವಂದನೆಗಳು ಯೇಸುವೇ ನೀನು ಮಾಡುತ್ತಿರುವುದಕ್ಕಾಗಿ. At the name of Jesus every knee shall bow. ಯೇಸುವಿನ ನಾಮದ ಮುಂದೆ ಎಲ್ಲ ಮೊಣಕಾಲುಗಳು ಅಡ್ಡ ಬೀಳಬೇಕು. Every knee. ಎಲ್ಲ ಮೊಣಕಾಲುಗಳು. Every disease. ಎಲ್ಲ ರೋಗಗಳು. We send the name of our Lord, the glorious name Jesus into everybody. ಶ್ರೇಷ್ಠವಾದ ನಾಮ ಯೇಸುವಿನ ನಾಮವನ್ನು ಎಲ್ಲರ ಶರೀರದ ಮೇಲೆ ಕಳುಹಿಸುತ್ತೇವೆ. Thank you for healing everyone. ಎಲ್ಲರನ್ನು ಸೌಖ್ಯತೆಪಡಿಸುತ್ತಿರುವುದಕ್ಕಾಗಿ ವಂದನೆಗಳು ದೇವರೇ. Thank you Lord. ವಂದನೆಗಳು ದೇವರೇ. Bless every young person. ಎಲ್ಲ ಯೌವನಸ್ಥರನ್ನು ಆಶೀರ್ವದಿಸು. Let them study very well. ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಲಿ. Those who need a job, give them a job tomorrow. ಯಾರಿಗೆ ಕೆಲಸ ಬೇಕಾಗಿದೆಯೋ ನಾಳೆ ಮುಂಜಾನೆ ಕೆಲಸ ದೊರಕಲಿ. Those who need a house, give it to them, Lord. ಮನೆ ಬೇಕಾದವರಿಗೆ ಮನೆ ಕೊಡು ದೇವರೇ. Those who need to get married, give them a wonderful partner. ಮದುವೆ ಆಗಲು ಬಯಸುತ್ತಿರುವವರಿಗಾಗಿ ಒಳ್ಳೆಯ ಬಾಳ ಸಂಗಾತಿಯನ್ನು ಕೊಡು. Those who need children, give them a child, Lord. ಮಕ್ಕಳು ಬೇಕಾದವರಿಗೆ ಮಕ್ಕಳನ್ನು ಕೊಡು. Whatever they ask. ಅವರು ಏನೆಲ್ಲ ಕೇಳ್ತಾರೋ, promotion, ಪದೋನ್ನತಿ, let it come in search of them. ಅವರನ್ನು ಹುಡುಕಿಕೊಂಡು ಬರಲಿ. Thank you Jesus. ವಂದನೆಗಳು ಯೇಸುವೇ. And finally I'm going to pray. ಕೊನೆಯದಾಗಿ ನಾನು ಪ್ರಾರ್ಥಿಸ್ತೇನೆ. God's Holy Spirit will come upon everybody and use you. ದೇವರ ಪವಿತ್ರಾತ್ಮನು ಎಲ್ಲರ ಮೇಲೆ ಬಂದು ಎಲ್ಲರನ್ನು ಉಪಯೋಗಿಸಲಿ. Pray for other people and for the state and for the nation. ಪ್ರಾರ್ಥನೆ ವೀರರನ್ನಾಗಿ, ಇತರರಿಗಾಗಿ, ಇತರ ರಾಷ್ಟ್ರಗಳಿಗಾಗಿ ಪ್ರಾರ್ಥಿಸುವ ಹಾಗೆ ಮಾಡ್ತಾನೆ. How many of you want to have the spirit of prayer? ಎಷ್ಟು ಜನರಿಗೆ ಪ್ರಾರ್ಥನೆ ಆತ್ಮನು ಬೇಕು? The Holy Spirit is leading me to pray for this grace. ಪವಿತ್ರಾತ್ಮನು ಈ ಕೃಪೆಗಾಗಿ ಪ್ರಾರ್ಥಿಸುವಂತೆ ನನ್ನನ್ನು ಬಲಪಡಿಸ್ತಾ ಇದ್ದಾನೆ. Those who need the spirit of prayer, raise your hand. ಪ್ರಾರ್ಥನಾತ್ಮನು ಹೊಂದಿಕೊಳ್ಳಲು ಬಯಸುತ್ತಿರುವವರು ಕೈಗಳನ್ನು ಎತ್ತಿರಿ. Right now God will honor you. ಈ ವೇಳೆಯಲ್ಲಿ ದೇವರು ನಿಮ್ಮನ್ನು ಗೌರವಪಡಿಸ್ತಾನೆ. God sees you. ದೇವರು ನಿಮ್ಮನ್ನು ನೋಡ್ತಾನೆ. You can put down your hand. ನಿಮ್ಮ ಕೈಗಳನ್ನು ಕೆಳಗೆ ಹಾಕಿರಿ. Loving heavenly Father, ಪ್ರೀತಿಯ ಪರಲೋಕದ ತಂದೆ, fill everyone with the spirit of prayer. ಇಲ್ಲಿರುವ ಎಲ್ಲರನ್ನ ಪ್ರಾರ್ಥನಾತ್ಮದಿಂದ ತುಂಬಿಸು. Fill everybody with the spirit of prayer. ಪ್ರಾರ್ಥನಾತ್ಮದಿಂದ ತುಂಬಿಸು. Fill them with the spirit of prayer, Lord. ಪ್ರಾರ್ಥನಾತ್ಮದಿಂದ ತುಂಬಿಸು ದೇವರೇ.
Let their spirits and your spirit be connected as one spirit. ಅವರ ಆತ್ಮ ನಿನ್ನ ಆತ್ಮ ಒಂದಾಗಿ ಸೇರಿಕೊಳ್ಳಲಿ. In the name of Jesus. ಯೇಸುವಿನ ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ. Thank you, Lord. They will be connected with you and know your will, Lord. ದೇವರೇ, ಅವರು ನಿನ್ನೊಂದಿಗೆ ಸೇರಿದಕ್ಕಾಗಿ ವಂದನೆಗಳು ಸ್ವಾಮಿ. Holy Spirit, pray through them with groanings that cannot be uttered. ಪರಿಶುದ್ಧಾತ್ಮನೇ, ಅವರೊಂದಿಗೆ ನೀನು ದುಃಖದಿಂದ ಪ್ರಾರ್ಥಿಸು. Let them pray God's will into being in the world and in their families. ದೇವರೇ, ನಿನ್ನ ಚಿತ್ತವು ಈ ಲೋಕದಲ್ಲಿ ಅವರ ಕುಟುಂಬದಲ್ಲಿ ನೆರವೇರುವಂತೆ ಅವರು ಪ್ರಾರ್ಥಿಸಲಿ. Give them grace. ಕೃಪೆಯನ್ನು ಅವರಿಗೆ ಕೊಡು. Thank God for the spirit of prayer. ಎಲ್ಲರೂ ಪ್ರಾರ್ಥನೆ ಆತ್ಮಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣವೇ. ಎಲ್ಲರೂ ದೇವರ ಚಿತ್ತ ನೆರವೇರುವುದಕ್ಕೋಸ್ಕರ ಪ್ರಾರ್ಥಿಸಲು ಒಪ್ಪಿಸಿಕೊಡೋಣವೇ. ಈ ವೇಳೆಯಲ್ಲಿ ಅದು ನಮ್ಮ ಮೇಲೆ ಇಳಿದು ಬರ್ತಾ ಇದೆ. God is giving us through the Holy Spirit. ಪವಿತ್ರಾತ್ಮನ ಮೂಲಕ ಈ ಕೃಪೆಯನ್ನು ದೇವರು ನಮಗೆ ಕೊಡ್ತಾ ಇದ್ದಾನೆ. Receive it in Jesus name. ಯೇಸುವಿನ ನಾಮದಲ್ಲಿ ಇದನ್ನು ಹೊಂದಿಕೊಳ್ಳಿರಿ. In Jesus name. ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳಿರಿ. We give you all the glory, Lord. ಎಲ್ಲ ಘನಮಾನ ಮಹಿಮೆ ನಿನಗೆ ದೇವರೇ. We honor you, Lord. ದೇವರೇ, ನಿನ್ನನ್ನು ಗೌರವಿಸುತ್ತೇವೆ. We honor you, Lord. ನಿನ್ನನ್ನು ಗೌರವಿಸುತ್ತೇವೆ ದೇವರೇ. Come with us, Lord. ನಮ್ಮೊಂದಿಗೆ ಬಾ ದೇವರೇ. And be honored in their lives. ಅವರ ಜೀವಿತದಲ್ಲಿ ಅವರು ನಿನ್ನನ್ನು ಗೌರವಪಡಿಸಲಿ. And help us to reach heaven. ಸ್ವರ್ಗವನ್ನು ತಲುಪುವುದಕ್ಕೆ ಸಹಾಯ ಮಾಡು. Fulfilling your will on earth, ಈ ಭೂಲೋಕದಲ್ಲಿ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ. Bless all those who worked for this meetings. ಈ ಕೂಟಕ್ಕಾಗಿ ಪರಿಶ್ರಮ ಪಟ್ಟ ಪ್ರತಿಯೊಬ್ಬರನ್ನು ಆಶೀರ್ವದಿಸು. Prosper their families. ಅವರ ಕುಟುಂಬಗಳನ್ನು ಅಭಿವೃದ್ಧಿ ಮಾಡು. Prosper their ministries. ಅವರ ಸೇವೆಯನ್ನು ಸಮೃದ್ಧಿ ಮಾಡು. Prosper their lives, Lord. ಅವರ ಜೀವಿತವನ್ನು ಸಮೃದ್ಧಿಗೊಳಿಸು. 100 times. 100ರಷ್ಟು ಅವರಿಗೆ ಹಿಂತಿರುಗಿ ಬರಲಿ. ಎಲ್ಲ ಘನಮಾನ ಮಹಿಮೆ ನಿನಗೆ. In Jesus name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. Shall we all say amen? ಎಲ್ಲರೂ ಒಟ್ಟಾಗಿ ಹೇಳಿರಿ ಆಮೆನ್. Amen. ಆಮೆನ್.